ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾ ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡೋದಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಚಟ್ನಿ ಮಾಡೋಕ್ಕೆ ನಾನು ಫಸ್ಟಿಗೆ ಒಂದು ಫುಲ್ ಹುಳಿ ಇರುವಂಥ ಮಾವಿನಕಾಯಿನ ಸಣ್ಣದಾಗಿ ಹೆಚ್ಚಿ ತೊಗೊಳತ್ತೀನಿ. ಮತ್ತು ಇದು ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ಮತ್ತು ಅಷ್ಟು ಟೇಸ್ಟು ಕೂಡ ಆಗಿರ್ತೈತಿ ನೋಡಿರಿ. ಫಸ್ಟ್ ನಾನು ಇದಕ್ಕೆ ಒಂದು 5ರಿಂದ 6 ಕಡ್ಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡೇನಿ. ಆಮೇಲೆ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡೇನಿ. ನೆಕ್ಸ್ಟ್ ಈಗ 1 ಗಡ್ಡಿಯಷ್ಟು ನಾನು ಬೆಳ್ಳುಳ್ಳಿನ ಹಾಕ್ಕೊಂಡೇನಿ. ಇದಾದಮೇಲೆ ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು ನಾನು ಬೆಲ್ಲನ ಹಾಕ್ಕೊಂಡೇನಿ. ಬೆಲ್ಲ ಟೇಸ್ಟ್ ನೋಡಿ ಮತ್ತು ನೀವು ಹಾಕ್ಕೋಬೋದು. ಇದಾದಮೇಲೆ ಒಂದು 2 ಟೀ ಸ್ಪೂನಷ್ಟು ಕಡಲೆಬೇಳೆನ ನಾನು ನೈಟೇ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಳತ್ತೀನಿ. ಒಂದು ಮಾವಿನಕಾಯಿಗೆ 2 ಟೀ ಸ್ಪೂನ್ನಷ್ಟು ಕಡಲೆಬೇಳೆನ ಹಾಕ್ಕೊಳ್ಳೋಣಂತ. ಈಗ ನೆಕ್ಸ್ಟ್ ಕಡಲೆಬೇಳೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪೌಡ್ರ್ ಹಾಕ್ಕೊಳ್ಳೋಣಂತ. ನಾನಿಲ್ಲೇ ಒಣ ಖಾರ ಯೂಸ್ ಮಾಡತ್ತೀನಿ. ಒಂದು 2.5 ಸ್ಪೂನ್ನಷ್ಟು ನಾನು ಒಣ ಖಾರದ ಪೌಡ್ರನ್ನು ಹಾಕ್ಕೊಳಕತ್ತೀನಿ. ಸೊ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣಂತ. ನಿಮ್ಮ ಟೇಸ್ಟ್ ನೋಡಿ ಉಪ್ಪು ಹಾಕೋರಿ, ಮತ್ತು ಬೇಕಿದ್ರೆ ಆಮೇಲೂ ಉಪ್ಪು ಹಾಕ್ಕೋಬೋದು. ಈಗ ಒಂದು ಅರ್ಧ ಚಮಚದಷ್ಟು ನಾನು ಇದಕ್ಕೆ ಜೀರಿಗೆನ ಹಾಕ್ಕೋತೀನಿ. ಇದನ್ನಷ್ಟನ್ನು ಸೇರಿಸಿ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಇದಕ್ಕೆ ನೀರು ಸೇರಿಸೋದು ಬೇಡ, ಡ್ರೈಯ ಮಿಕ್ಸಿ ಮಾಡೋಣಂತ. ಸೊ ಫ್ರೆಂಡ್ಸ್ ನೋಡಿರಿ, ಇಲ್ಲೇ ನಾನು ಮಿಕ್ಸಿ ಮಾಡ್ಕೊಂಬಂದಿನಿ. ಎಷ್ಟು ಮಸ್ತ್ ಆಗೈತಿ, ಘಮ ಘಮ ಅಂದ್ರೆ ಘಮ ಘಮ ಆಗೈತಿ. ಮಾವಿನಕಾಯಿ ಸೀಸನ್ ಐತಿ, ಈಗಂತೂ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡಿರಿ ಇದು. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಮಾವಿನಕಾಯಿ ಚಟ್ನಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.